ರಿಪಬ್ಲಿಕ್ ಕನ್ನಡ ಐಷಾರಾಮಿ ಲೇಔಟ್ನ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಹೆಸರಿಗಷ್ಟೇ ಇದು ಅಸಲಿಗೆ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ರಾಜಕಾಲುವೆಯ ಮೇಲೆ. ಈಗಾಗಲೇ ಜಿಬಿಎ ನೋಟಿಸ್ ಕೊಟ್ಟಿದೆ. ನೋಟಿಸ್ ಕೊಟ್ಟು ಬಿಲ್ಡರ್ಸ್ಗಳಿಗೆ ಬಹಳ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಅಂತ. ಆದರೆ ಇಷ್ಟೆಲ್ಲ ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಜಿಬಿಎ ಲೇಔಟ್ನಲ್ಲಿ ಮನೆ ಮಾರಾಟ ಮಾಡ್ತಾ ಇದೆ. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ನ ಕರ್ಮಕಾಂಡ ಇದು. ಮನೆ ತೆರವುಗೊಳಿಸಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದೆ. ಈಗ ಜಿಬಿಎ ಮನೆ ಮಾರುವಂತಿಲ್ಲ ಅಂತ ಜಿಬಿಎ ಸೂಚನೆ ಕೂಡ ಕೊಟ್ಟಿದೆ. ಆದರೂ ಕೂಡ ಜನಸಾಮಾನ್ಯರಿಗೆ ಈ ಬಿಲ್ಡರ್ಸ್ ಮನೆ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಈ ಲೇಔಟ್ ಸೃಷ್ಟಿಕರ್ತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವಂತಹ ಲೇಔಟ್ ಇದು. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ಯಾವುದ್ರ ಮೇಲೆ? ರಾಜಕಾಲುವೆ ಮೇಲೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಆಮೇಲೆ ಲೇಔಟ್ ಮುಳುಗೋಯ್ತು, ಮನೆ ಮುಳುಗೋಯ್ತು ಅನ್ನುವಂಥ ವಿಚಾರಗಳು. ನಿರ್ಮಾಣ ಆಗ್ತಾ ಇರೋದು ಎಲ್ಲ ಒತ್ತುವರಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡೆ. ಇದು ಶರವಣ ಲೇಔಟ್ನ ಅಸಲಿ ಚಿತ್ರಣ. ಈ ಬಿಲ್ಡರ್ಸ್ನ ಕಳ್ಳಾಟ ಈಗ ಬಯಲಾಗ್ತಾ ಇದೆ. ಜಿಬಿಎ ನೋಟಿಸ್ ಕೊಡ್ತು, ಯಾವುದೇ ಕಾರಣಕ್ಕೂ ಕೂಡ ಮನೆಗಳನ್ನು ಮಾರಾಟ ಮಾಡಬಾರ್ದು ಅಂತ. ಸೀಲ್ ಡೌನ್ ಕೂಡ ಮಾಡ್ಕೊಂಡಿದ್ದಾರೆ, ಮನೆ ಸೀಸ್ ಮಾಡ್ಕೊಂಡಿದ್ದಾರೆ. ಇದ್ದಂಥವ್ರನ್ನ ಮನೆ ಖಾಲಿ ಕೂಡ ಮಾಡಿಸಿದ್ದಾರೆ. ಮನೆ ತೆರವುಗೊಳಿಸಬೇಕು ಅನ್ನುವಂಥ ನೋಟಿಸನ್ನು ಕೂಡ ಜಿಬಿಎ ಕೊಟ್ಟ ನಂತರದಲ್ಲೂ ಕೂಡ ಮನೆ ಮಾರಾಟ ಮಾಡೋದಕ್ಕೆ ಈ ಬಿಲ್ಡರ್ಸ್ ಮುಂದಾಗಿದ್ದಾರಂತೆ. ಎಲ್ಲ ಇದೆ, ಫುಲ್ ಮನೆ ಇದೆ. ಇನ್ನು ನಾವು ತಗೊಂಡಿರೋದು ಇಲ್ವಲ್ಲ ಸರ್. ನೋಡಿ, ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ, ಇವರು 5ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಆಗುತ್ತೆ ಸರ್? ಇವರು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇವ್ರಿಗಾಗಿದೆ, ಅವ್ರಿಗೂ ಆಗಿದೆ ಬ್ಯಾಂಕ್ ಲೋನು. ಅದು ಹೇಗೆ? ನಮಗೆ ಲೀಗಲ್ ಕ್ಲಿಯರೆನ್ಸ್ ಇದೆ. ನಾವು 4 ತಿಂಗಳು ಆಯಿತು ಅವ್ರಿಗೆ ಕೊಟ್ಟು, ಲಾಯರ್ಗೆ ಅವ್ರು ಲೀಗಲ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದ ಮೇಲೇ ನಾವು ರಿಜಿಸ್ಟ್ರೇಷನ್ ಮಾಡಿದ್ದು. ನಮಗೇನೋ ಭಯ ಇಲ್ಲ ಸರ್, ಯಾಕಂದರೆ ನಮಗೆ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ. ಗೌರ್ಮೆಂಟು ರಿಜಿಸ್ಟರ್ ಮಾಡಿದೆ. ಈಗ ಸಬ್ ರಿಜಿಸ್ಟರ್ ಅಂದರೆ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ತಾನೆ, ಅವರು ಹೆಂಗೆ ಕೊಡ್ತಾರೆ? ಎಲ್ಲ ಇದೆ, ಫುಲ್ ಮನೆ ಇದೆ. ಇನ್ನು ನಾವು ತಗೊಂಡಿರೋದು ಇಲ್ವಲ್ಲ ಸರ್. ನೋಡಿ, ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಐಷಾರಾಮಿ ಲೇಔಟ್ನ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಹೆಸರಿಗಷ್ಟೇ ಇದು ಅಸಲಿಗೆ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ರಾಜಕಾಲುವೆಯ ಮೇಲೆ. ಈಗಾಗಲೇ ಜಿಬಿಎ ನೋಟಿಸ್ ಕೊಟ್ಟಿದೆ. ನೋಟಿಸ್ ಕೊಟ್ಟು ಬಿಲ್ಡರ್ಸ್ಗಳಿಗೆ ಬಹಳ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಅಂತ. ಆದರೆ ಇಷ್ಟೆಲ್ಲ ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಜಿಬಿಎ ಲೇಔಟ್ನಲ್ಲಿ ಮನೆ ಮಾರಾಟ ಮಾಡ್ತಾ ಇದೆ. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ನ ಕರ್ಮಕಾಂಡ ಇದು. ಮನೆ ತೆರವುಗೊಳಿಸಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದೆ. ಈಗ ಜಿಬಿಎ ಮನೆ ಮಾರುವಂತಿಲ್ಲ ಅಂತ ಜಿಬಿಎ ಸೂಚನೆ ಕೂಡ ಕೊಟ್ಟಿದೆ. ಆದರೂ ಕೂಡ ಜನಸಾಮಾನ್ಯರಿಗೆ ಈ ಬಿಲ್ಡರ್ಸ್ ಮನೆ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಈ ಲೇಔಟ್ ಸೃಷ್ಟಿಕರ್ತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವಂತಹ ಲೇಔಟ್ ಇದು. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ಯಾವುದ್ರ ಮೇಲೆ? ರಾಜಕಾಲುವೆ ಮೇಲೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಆಮೇಲೆ ಲೇಔಟ್ ಮುಳುಗೋಯ್ತು, ಮನೆ ಮುಳುಗೋಯ್ತು ಅನ್ನುವಂಥ ವಿಚಾರಗಳು. ನಿರ್ಮಾಣ ಆಗ್ತಾ ಇರೋದು ಎಲ್ಲ ಒತ್ತುವರಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡೆ. ಇದು ಶರವಣ ಲೇಔಟ್ನ ಅಸಲಿ ಚಿತ್ರಣ. ಈ ಬಿಲ್ಡರ್ಸ್ನ ಕಳ್ಳಾಟ ಈಗ ಬಯಲಾಗ್ತಾ ಇದೆ. ಜಿಬಿಎ ನೋಟಿಸ್ ಕೊಡ್ತು, ಯಾವುದೇ ಕಾರಣಕ್ಕೂ ಕೂಡ ಮನೆಗಳನ್ನು ಮಾರಾಟ ಮಾಡಬಾರ್ದು ಅಂತ. ಸೀಲ್ ಡೌನ್ ಕೂಡ ಮಾಡ್ಕೊಂಡಿದ್ದಾರೆ, ಮನೆ ಸೀಸ್ ಮಾಡ್ಕೊಂಡಿದ್ದಾರೆ. ಇದ್ದಂಥವ್ರನ್ನ ಮನೆ ಖಾಲಿ ಕೂಡ ಮಾಡಿಸಿದ್ದಾರೆ. ಮನೆ ತೆರವುಗೊಳಿಸಬೇಕು ಅನ್ನುವಂಥ ನೋಟಿಸನ್ನು ಕೂಡ ಜಿಬಿಎ ಕೊಟ್ಟ ನಂತರದಲ್ಲೂ ಕೂಡ ಮನೆ ಮಾರಾಟ ಮಾಡೋದಕ್ಕೆ ಈ ಬಿಲ್ಡರ್ಸ್ ಮುಂದಾಗಿದ್ದಾರಂತೆ. ಎಲ್ಲ ಇದೆ, ಫುಲ್ ಮನೆ ಇದೆ. ಇನ್ನು ನಾವು ತಗೊಂಡಿರೋದು ಇಲ್ವಲ್ಲ ಸರ್. ನೋಡಿ, ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ, ಇವರು 5ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಆಗುತ್ತೆ ಸರ್? ಇವರು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇವ್ರಿಗಾಗಿದೆ, ಅವ್ರಿಗೂ ಆಗಿದೆ ಬ್ಯಾಂಕ್ ಲೋನು. ಅದು ಹೇಗೆ? ನಮಗೆ ಲೀಗಲ್ ಕ್ಲಿಯರೆನ್ಸ್ ಇದೆ. ನಾವು 4 ತಿಂಗಳು ಆಯಿತು ಅವ್ರಿಗೆ ಕೊಟ್ಟು, ಲಾಯರ್ಗೆ ಅವ್ರು ಲೀಗಲ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದ ಮೇಲೇ ನಾವು ರಿಜಿಸ್ಟ್ರೇಷನ್ ಮಾಡಿದ್ದು.
ನಮಗೇನೋ ಭಯ ಇಲ್ಲ ಸರ್, ಯಾಕಂದರೆ ನಮಗೆ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ, ಗೌರ್ಮೆಂಟು ರಿಜಿಸ್ಟರ್ ಮಾಡಿದೆ. ಈಗ ಸಬ್ ರಿಜಿಸ್ಟರ್ ಅಂದರೆ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ತಾನೆ, ಅವರು ಹೆಂಗೆ ಕೊಡ್ತಾರೆ? ಎಲ್ಲ ಇದೆ, ಫುಲ್ ಮನೆ ಇದೆ ಇನ್ನು ನಾವು ತಗೊಂಡಿರೋದು. ಇಲ್ವಲ್ಲ ಸರ್, ನೋಡಿ ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಐಷಾರಾಮಿ ಲೇಔಟ್ನ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಹೆಸರಿಗಷ್ಟೇ ಇದು ಅಸಲಿಗೆ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ರಾಜಕಾಲುವೆಯ ಮೇಲೆ. ಈಗಾಗಲೇ GBA ನೋಟಿಸ್ ಕೊಟ್ಟಿದೆ. ನೋಟಿಸ್ ಕೊಟ್ಟು ಬಿಲ್ಡರ್ಸ್ಗಳಿಗೆ ಬಹಳ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಅಂತ. ಆದರೆ ಇಷ್ಟೆಲ್ಲ ಸೂಚನೆಯನ್ನು ಕೊಟ್ಟ ನಂತರದಲ್ಲೂ ಕೂಡ GBA ಲೇಔಟ್ನಲ್ಲಿ ಮನೆ ಮಾರಾಟ ಮಾಡ್ತಾ ಇದೆ. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ನ ಕರ್ಮಕಾಂಡ ಇದು. ಮನೆ ತೆರವುಗೊಳಿಸಬೇಕು ಅಂತ ನೋಟಿಸನ್ನು ಕೊಟ್ಟಿದೆ. ಈಗ GBA ಮನೆ ಮಾರುವಂತಿಲ್ಲ ಅಂತ GBA ಸೂಚನೆ ಕೂಡ ಕೊಟ್ಟಿದೆ. ಆದರೂ ಕೂಡ ಜನಸಾಮಾನ್ಯರಿಗೆ ಈ ಬಿಲ್ಡರ್ಸ್ ಮನೆ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಈ ಲೇಔಟ್ ಸೃಷ್ಟಿಕರ್ತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವಂಥ ಲೇಔಟ್ ಇದು. ಹೊರಮಾವಿನಲ್ಲಿರುವಂಥ ಶರವಣ ಲೇಔಟ್ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ಯಾವುದ್ರ ಮೇಲೆ? ರಾಜಕಾಲುವೆ ಮೇಲೆ. ಮಳೆ ಬಂದಂಥ ಸಂದರ್ಭದಲ್ಲಿ ಆಮೇಲೆ ಲೇಔಟ್ ಮುಳುಗೋಯ್ತು, ಮನೆ ಮುಳುಗೋಯ್ತು ಅನ್ನುವಂಥ ವಿಚಾರಗಳು. ನಿರ್ಮಾಣ ಆಗ್ತಾ ಇರೋದು ಎಲ್ಲ ಒತ್ತುವರಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡೆ. ಇದು ಶರವಣ ಲೇಔಟ್ನ ಅಸಲಿ ಚಿತ್ರಣ. ಈ ಬಿಲ್ಡರ್ಸ್ನ ಕಳ್ಳಾಟ ಈಗ ಬಯಲಾಗ್ತಾ ಇದೆ. GBA ನೋಟಿಸ್ ಕೊಡ್ತು, ಯಾವುದೇ ಕಾರಣಕ್ಕೂ ಕೂಡ ಮನೆಗಳನ್ನು ಮಾರಾಟ ಮಾಡಬಾರ್ದು ಅಂತ. ಸೀಲ್ ಡೌನ್ ಕೂಡ ಮಾಡ್ಕೊಂಡಿದ್ದಾರೆ, ಮನೆ ಸೀಸ್ ಮಾಡ್ಕೊಂಡಿದ್ದಾರೆ. ಇದ್ದಂಥವ್ರನ್ನ ಮನೆ ಖಾಲಿ ಕೂಡ ಮಾಡಿಸಿದ್ದಾರೆ. ಮನೆ ತೆರವುಗೊಳಿಸಬೇಕು ಅನ್ನುವಂಥ ನೋಟಿಸನ್ನು ಕೂಡ GBA ಕೊಟ್ಟ ನಂತರದಲ್ಲೂ ಕೂಡ ಮನೆ ಮಾರಾಟ ಮಾಡೋದಕ್ಕೆ ಈ ಬಿಲ್ಡರ್ಸ್ ಮುಂದಾಗಿದ್ದಾರಂತೆ. ಎಲ್ಲ ಇದೆ, ಫುಲ್ ಮನೆ ಇದೆ ಇನ್ನು ನಾವು ತಗೊಂಡಿರೋದು. ಇಲ್ವಲ್ಲ ಸರ್, ನೋಡಿ ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ, ಇವರು 5ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಆಗುತ್ತೆ ಸರ್? ಇವರು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇವ್ರಿಗಾಗಿದೆ, ಅವ್ರಿಗೂ ಆಗಿದೆ ಬ್ಯಾಂಕ್ ಲೋನು. ಅದು ಹೇಗೆ? ನಮಗೆ ಲೀಗಲ್ ಕ್ಲಿಯರೆನ್ಸ್ ಇದೆ. ನಾವು 4 ತಿಂಗಳು ಆಯಿತು ಅವ್ರಿಗೆ ಕೊಟ್ಟು ಲಾಯರ್ಗೆ, ಅವ್ರು ಲೀಗಲ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದ ಮೇಲೇ ನಾವು ರಿಜಿಸ್ಟ್ರೇಷನ್ ಮಾಡಿದ್ದು. ನಮಗೇನೋ ಭಯ ಇಲ್ಲ ಸರ್, ಯಾಕಂದರೆ ನಮಗೆ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ, ಗೌರ್ಮೆಂಟು ರಿಜಿಸ್ಟರ್ ಮಾಡಿದೆ. ಈಗ ಸಬ್ ರಿಜಿಸ್ಟರ್ ಅಂದರೆ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ತಾನೆ, ಅವರು ಹೆಂಗೆ ಕೊಡ್ತಾರೆ? ಎಲ್ಲ ಇದೆ, ಫುಲ್ ಮನೆ ಇದೆ ಇನ್ನು ನಾವು ತಗೊಂಡಿರೋದು. ಇಲ್ವಲ್ಲ ಸರ್, ನೋಡಿ ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಐಷಾರಾಮಿ ಲೇಔಟ್ನ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಹೆಸರಿಗಷ್ಟೇ ಇದು ಅಸಲಿಗೆ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ರಾಜಕಾಲುವೆಯ ಮೇಲೆ. ಈಗಾಗಲೇ GBA ನೋಟಿಸ್ ಕೊಟ್ಟಿದೆ. ನೋಟಿಸ್ ಕೊಟ್ಟು ಬಿಲ್ಡರ್ಸ್ಗಳಿಗೆ ಬಹಳ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಅಂತ. ಆದರೆ ಇಷ್ಟೆಲ್ಲ ಸೂಚನೆಯನ್ನು ಕೊಟ್ಟ ನಂತರದಲ್ಲೂ ಕೂಡ GBA ಲೇಔಟ್ನಲ್ಲಿ ಮನೆ ಮಾರಾಟ ಮಾಡ್ತಾ ಇದೆ. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ನ ಕರ್ಮಕಾಂಡ ಇದು. ಮನೆ ತೆರವುಗೊಳಿಸಬೇಕು ಅಂತ ನೋಟಿಸನ್ನು ಕೊಟ್ಟಿದೆ. ಈಗ GBA ಮನೆ ಮಾರುವಂತಿಲ್ಲ ಅಂತ GBA ಸೂಚನೆ ಕೂಡ ಕೊಟ್ಟಿದೆ. ಆದರೂ ಕೂಡ ಜನಸಾಮಾನ್ಯರಿಗೆ ಈ ಬಿಲ್ಡರ್ಸ್ ಮನೆ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಈ ಲೇಔಟ್ ಸೃಷ್ಟಿಕರ್ತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವಂಥ ಲೇಔಟ್ ಇದು. ಹೊರಮಾವಿನಲ್ಲಿರುವಂಥ ಶರವಣ ಲೇಔಟ್ ಐಷಾರಾಮಿ ಲೇಔಟ್, ಆದರೆ ನಿರ್ಮಾಣ ಆಗಿರೋದು ಯಾವುದ್ರ ಮೇಲೆ? ರಾಜಕಾಲುವೆ ಮೇಲೆ. ಮಳೆ ಬಂದಂಥ ಸಂದರ್ಭದಲ್ಲಿ ಆಮೇಲೆ ಲೇಔಟ್ ಮುಳುಗೋಯ್ತು, ಮನೆ ಮುಳುಗೋಯ್ತು ಅನ್ನುವಂಥ ವಿಚಾರಗಳು. ನಿರ್ಮಾಣ ಆಗ್ತಾ ಇರೋದು ಎಲ್ಲ ಒತ್ತುವರಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡೆ. ಇದು ಶರವಣ ಲೇಔಟ್ನ ಅಸಲಿ ಚಿತ್ರಣ. ಈ ಬಿಲ್ಡರ್ಸ್ನ ಕಳ್ಳಾಟ ಈಗ ಬಯಲಾಗ್ತಾ ಇದೆ. GBA ನೋಟಿಸ್ ಕೊಡ್ತು, ಯಾವುದೇ ಕಾರಣಕ್ಕೂ ಕೂಡ ಮನೆಗಳನ್ನು ಮಾರಾಟ ಮಾಡಬಾರ್ದು ಅಂತ. ಸೀಲ್ ಡೌನ್ ಕೂಡ ಮಾಡ್ಕೊಂಡಿದ್ದಾರೆ, ಮನೆ ಸೀಸ್ ಮಾಡ್ಕೊಂಡಿದ್ದಾರೆ. ಇದ್ದಂಥವ್ರನ್ನ ಮನೆ ಖಾಲಿ ಕೂಡ ಮಾಡಿಸಿದ್ದಾರೆ. ಮನೆ ತೆರವುಗೊಳಿಸಬೇಕು ಅನ್ನುವಂಥ ನೋಟಿಸನ್ನು ಕೂಡ GBA ಕೊಟ್ಟ ನಂತರದಲ್ಲೂ ಕೂಡ ಮನೆ ಮಾರಾಟ ಮಾಡೋದಕ್ಕೆ ಈ ಬಿಲ್ಡರ್ಸ್ ಮುಂದಾಗಿದ್ದಾರಂತೆ. ಎಲ್ಲ ಇದೆ, ಫುಲ್ ಮನೆ ಇದೆ ಇನ್ನು ನಾವು ತಗೊಂಡಿರೋದು. ಇಲ್ವಲ್ಲ ಸರ್, ನೋಡಿ ಈ ಮನೆ ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ, ಇವರು 5ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಆಗುತ್ತೆ ಸರ್? ಇವರು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ,
ಇವ್ರಿಗಾಗಿದೆ, ಅವ್ರಿಗೂ ಆಗಿದೆ ಬ್ಯಾಂಕ್ ಲೋನು. ಅದು ಹೇಗೆ ನೀವು ಬಂದು 2 ತಿಂಗಳು ನಮಗೆ ಲೀಗಲ್ ಕ್ಲಿಯರೆನ್ಸ್ ಇದೆ. ನಾವು 4 ತಿಂಗಳು ಆಯಿತು ಅವ್ರಿಗೆ ಕೊಟ್ಟು ಲಾಯರ್ಗೆ ಅವ್ರು ಲೀಗಲ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದ ಮೇಲೇ ನಾವು ರಿಜಿಸ್ಟ್ರೇಷನ್ ಮಾಡಿದ್ದು. ನಮಗೇನೋ ಭಯ ಇಲ್ಲ ಸರ್, ಯಾಕಂದರೆ ನಮಗೆ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ. ಗೌರ್ಮೆಂಟು ರಿಜಿಸ್ಟರ್ ಮಾಡಿದೆ. ಈಗ ಸಬ್ ರಿಜಿಸ್ಟರ್ ಅಂದರೆ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ತಾನೆ, ಅವರು ಹೆಂಗೆ ಕೊಡ್ತಾರೆ? ಎಲ್ಲ ಇದೆ, ಫುಲ್ ಮನೆ ಇದೆ ಇನ್ನು ನಾವು ತಗೊಂಡಿರೋದು. ಇಲ್ವಲ್ಲ ಸರ್, ನೋಡಿ ಈ ಮನೆ, ಆ ಮನೆ ಅವರು 25ನೇ ತಾರೀಕು ಪೂಜೆ ಇಟ್ಕೊಂಡಿದ್ದಾರೆ. ಇವರು